ಅಪಾತ್ರ ದಾನ ಯಾರಿಗೆ ಬೇಕಾಗಿದೆ? ಇವತ್ತಿಗೂ ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತಿಗೂ ನಮ್ಮ ತಾಯಿನೋ ನಮ್ಮ ಮನೆಯವರು ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ತಾರೆ ಅಂದರೆ ನಾನು ಇವತ್ತಿಗೂ ಕೇಳ್ತೀನಿ, ನನಗೆ ಮರ್ತೋಗ್ಬಿಡುತ್ತೆ ಬಸ್ಸಲ್ಲಿ ದುಡ್ಡಿಲ್ಲ ಅಂತ, ಚೇಂಜ್ ಇದೆಯಾ ಅಂತ ಕೇಳ್ತೀನಿ. ಇವತ್ತಿಗೂ ಬಸ್ಸಲ್ಲಿ ಹೋಗ್ತಿದ್ದಾರೆ ಅಂದರೆ ಚೇಂಜ್ ಇದೆಯಾ ಅಂತ ಕೇಳ್ತೀನಿ. ಈಗ ಫೋನ್ಪೇ ಬಂದಿರ್ಬೋದು, ಆದ್ರೂ ಚೇಂಜ್ ಇದೆಯಾ ಅಂತ ಹೇಳ್ತೀನಿ. ಅವರು ಎಲ್ಲಿ ದುಡ್ಡೇ ಇಲ್ವಲ್ಲ ಅಂತಾರೆ. ನನ್ನ ಮನೆಯವ್ರಿಗೆ, ನಾನು ಚಾರ್ಟೆಡ್ ಅಕೌಂಟೆಂಟು, ನನ್ನ ಮನೆಯವ್ರಿಗೆ ಯಾತಕ್ಕೆ ಬೇಕು ಫ್ರೀ ಬಸ್ಸು ಅಂತ ನಾನು ಕೇಳ್ತೀನಿ. ಕೊನೆ ಪಕ್ಷ ಕೊಡೋರ ಹತ್ರನಾರು ಕೊಟ್ಟಿದ್ರೆ ನಮ್ಮ ಮನೆಯವ್ರ ಹತ್ರ ಕೊಡಿಸ್ತಿದ್ದೆ ನಾನು ದುಡ್ಡನ್ನು. ಆಗಲಿ ಆರ್ಥಿಕತೆಗೆ ನಮ್ಮ ಮನೆಯಿಂದ ಆದಷ್ಟು ಒಂದು ಇದು ಒಳ್ಳೇದಾಗಲಿ ಅಂತ. ಆ ಥರ ನಂತರದವರು ಕೋಟ್ಯಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ. ನಮಗೆ ಬೇಡಪ್ಪ ಅಂತ ಹೇಳೋರು. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡ್ರನ್ನ ಸಬ್ಸಿಡಿ ಬಿಡಿ ಅಂತ ಹೇಳಿದಾಗ ಲಕ್ಷಾಂತರ ಜನ ಅದನ್ನು ಬಿಟ್ಟರು. ಬೇಡ, ನಮಗೆ ಅವಶ್ಯಕತೆ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಇನ್ನು 300 ರೂಪಾಯಿ ಏನು ಜಾಸ್ತಿ ಆಗುತ್ತೆ ನಮಗೆ, ಕೊಡ್ತೀವಿ ಅಂತ. ಅದರಿಂದ ಉಜ್ವಲ ಸ್ಕೀಮ್ ಆಯಿತು. ಸೊ ಅಪಾತ್ರದಾನ ಆಗಬಾರ್ದು, ಪಾತ್ರದಾನ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ, ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಕೊಡಬೇಡಿ. ರೈತರಿಗೆ ಅವಶ್ಯಕತೆ ಇದೆ, ಇಲ್ಲಿ ಏನು ಉಳಿತಾಯ ಆಗುತ್ತೆ ಅದನ್ನು ರೈತರಿಗೆ ಕರೆಂಟ್ ಕೊಡಿ.